ಎಲ್ಲರಿಗೂ ತುಂಬ ದಿನ ಆದಮೇಲೆ ಮತ್ತೆ ಲವ್ ನೋಟ್ಸ್ ಮಾಡೋ ಮನಸ್ಸಾಗಿದೆ. ಸೊ ಮಾಡೋಣ. Oh no. ಸೊ 2 ಗ್ರೂಪ್ ಇಡ್ತೀನಿ. 2 ಗ್ರೂಪಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಗೇನು ಮೆಸೇಜಸ್ ಇದೆ ಅಂತ ನೋಡುವ. ಓಕೆ, ಗ್ರೂಪ್ 1, ಗ್ರೂಪ್ 2. ಓಕೆ, ಸೊ ಗ್ರೀನ್, ಪರ್ಪಲ್ ಎರಡು ಬೇಕಾದರೂ ಆಯ್ಕೆ ಮಾಡಿ, ನಿಮ್ಮ ಇಷ್ಟ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮೇ ಬಿ ತುಲಾ, ಮಿಥುನ, ಕರ್ಕಾಟಕ, ಮೀನ, ವೃಶ್ಚಿಕ, ಕುಂಭ ರಾಶಿ ಇರಬಹುದು. ಸೊ ಯುವರ್ ಡ್ರೀಮ್ಸ್ ನೀಡ್ ಟು ಪ್ರಾಕ್ಟಿಕಲ್ ಪ್ಲಾನ್ ಅಂತ ಇದೆ. ಸೊ ನಿಮ್ಮ ಕನಸುಗಳಿಗೆ ಒಂದು ಪ್ರಾಕ್ಟಿಕಲಿಟಿನ ಕೊಡಬೇಕು ಅನ್ನುವಂಥದ್ದು ಇದೆ. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ. ಫಿಸಿಕಲಿ, ಮೆಂಟಲಿ ಒಂದು ಬ್ಯಾಲೆನ್ಸ್ ಬೇಕಾಗತ್ತೆ. ಆಧ್ಯಾತ್ಮಿಕ ಮತ್ತೆ ಸಾಂಸಾರಿಕ ಜೀವನ ಕೂಡ ಕೆಲವು ಸತಿ ಬ್ಯಾಲೆನ್ಸ್ ಬೇಕಾಗತ್ತೆ. ಎಲ್ಲೋ ಆ ಬ್ಯಾಲೆನ್ಸ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಬ್ಯಾಲೆನ್ಸ್ ಮಿಸ್ ಆಗಿರೋದನ್ನ ಸರಿಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಪಡಿಸ್ಕೊಳ್ಳಿ. ಟೇಕ್ ಟೈಮ್ ಟು ಬ್ರೀತ್ ಔಟ್. ಉಸಿರಾಡ್ತಿಲ್ಲ, ಸಮಸ್ಯೆ ಹೆವಿ ಸ್ಟ್ರೆಸ್ ಅಲ್ಲಿ ಇದೆ, ಸ್ವಲ್ಪ ಆರಾಮ್ಸೆ ಉಸಿರಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಬಿಲೀವ್ ಇನ್ ಇಂಪಾಸಿಬಲ್. ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತೆ, ನಂಬಿಕೆ ಇಡಿ ಅನ್ನುವಂಥದ್ದು ಇದೆ. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿನ ರಿಲೀಸ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್. ಸೊ ಫಸ್ಟ್ ನೀವೇ ನಿರ್ಧಾರನ ತಗೊಳ್ಳಿ, ಮೊದಲ ಪ್ರಯತ್ನ ನಿಮ್ಮ ಕಡೆಯಿಂದಾನೇ ಆಗಿರ್ಲಿ ಅನ್ನುವಂಥದ್ದು ಇದೆ. ಐ ಆಮ್ ವೆರಿ ಜಲಸ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ತುಂಬಾ ಹೊಟ್ಟೆ ಕಿಚ್ಚಿನ ಅಥವಾ ತುಂಬಾ ಅಸೂಯೆಯ ವ್ಯಕ್ತಿ ನಿಮ್ಮ ಪರ್ಸನ್ ಅಂತ ಅನ್ಸುತ್ತೆ. ನೆವರ್ ಸ್ಟಾಪ್ ಡ್ರೀಮಿಂಗ್ ಅಂತ ಇದೆ. ಕನ್ಸು ಕಾಣೋದನ್ನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ಟು ಹಾರ್ಟ್ ಬಿಕಮ್ ಒನ್. 2 ಹೃದಯಗಳು ಒಂದಾಗುತ್ತೆ ಅನ್ನುವಂಥದ್ದು ಇದೆ. ಐ ಲೆಫ್ಟ್ ಯು ಬಿಫೋರ್ ಯು ಕುಡ್ ಲೀವ್ ಮೀ. ಸೊ ನೀವು ಬಿಟ್ಬಿಡ್ತೀರಾ ಅನ್ನುವಂಥ ಭಯಕ್ಕೆ ನಿಮ್ಗಿಂತ ಮುಂಚೆ ಅವರೇ ನಿಮ್ಮನ್ನ ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಐ ಮಿಸ್ ಯು ಸೋ ಮಚ್, ಐ ವಾಂಟ್ ಟು ಸಿ ಯು ಸೂನ್. ಸೊ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ, ಸೊ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಸಾರಿ ಐ ಲೆಫ್ಟ್ ವೈಲ್ ಯು ವೇರ್ ಯಂಗ್ ಅಂತ ಇದೆ. ತುಂಬಾ ಬೇಗ ನಿನ್ನ ಸಂಬಂಧ ಕಳೆದೋಯ್ತು, ಸೊ ಸಾರಿ ಅಂತ ಕೇಳ್ತಿದ್ದಾರೆ. ಸೊ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು. ಐ ಆಮ್ ಸಾರಿ ಐ ಕ್ರಿಟಿಸೈಸ್ ಯು ಅಂತ ಇದೆ. ಸೊ ಸಾರಿ ಕೇಳ್ತಿದ್ದಾರೆ, ನಿಮ್ಮನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೋ, ಬಳಸ್ಕೊಂಡ್ರೋ, ನೋವು ಮಾಡಿದ್ರು ಆ ಥರ. ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಸಂಗೀತದ ಮುಖಾಂತರ ನೀವು ಅವ್ರನ್ನ ಸೆಳಿತೀರಂತೆ, ನೆನಪು ಮಾಡ್ತೀರಂತೆ. ಕುಶಲವೇ ಅಂತ. ಐ ಟ್ರೀಟೆಡ್ ಯು ಅನ್ಫೇರ್ಲಿ, ಐ ಆಮ್ ಸೋ ಸಾರಿ, ಯು ಡಿಡ್ ನಾಟ್ ಡಿಸರ್ವ್ ದಟ್ ಅಂತ ಇದೆ. ಸೊ ಎಲ್ಲ ಒಂದ್ ಕಡೆ ತುಂಬಾ ಕೆಟ್ಟ ರೀತಿಯಲ್ಲಿ ಅವರು ನಿಮ್ಮನ್ನ ನಡವಳಿಕೆಯಲ್ಲಿ ನಡ್ಸ್ಕೊಂಡಿದ್ದಾರೆ. ಹಾಗಾಗಿ ಮೇ ಬಿ ನಂಗೆ ಅನ್ಸೋ ಪ್ರಕಾರ ಬ್ರೇಕಪ್ ಅಲ್ಲಿ ಇರೋರಿಗೆ ಇದು ಜಾಸ್ತಿ ಅನ್ವಯಿಸುತ್ತೆ ಅಂತ ಅನ್ಸುತ್ತೆ. ಎ ಪರ್ಸನಲ್ ಇಶ್ಯೂ ರೀಚಸ್ ರಿಸೊಲ್ಯೂಷನ್ ಅಂತ ಇದೆ. ಸೊ ಸಾಕಷ್ಟು ಪರ್ಸನಲ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕಾಣಿಸ್ತದೆ. ಐ ವಾಂಟ್ ಯು. ಸೊ ಅವರಿಗೆ ನೀವು ಬೇಕಂತೆ. ನೀವೊಂದು ವಸ್ತು, ವ್ಯಕ್ತಿ, ಎರಡರ ಮಧ್ಯೆ ಅವ್ರಿಗೆ ವ್ಯತ್ಯಾಸ ಗೊತ್ತಿದ್ರೆ ಅವ್ರ ಹತ್ರ ಹೋಗಿ, ಇಲ್ಲಾಂದ್ರೆ ಹೋಗ್ಬೇಡಿ. ಇಟ್ಸ್ ಯುವರ್ ಲೈಫ್. ಐ ಲವ್ ಯು ಅನ್ಕಂಡೀಷನಲಿ ಅಂತ ಹೇಳ್ತಿದ್ದಾರೆ. ಸೊ ಅನ್ಫೇರ್ಲಿ ಅನ್ನುವಂಥದ್ದು, ಮತ್ತೆ ಅವರು ನಿಮ್ಮನ್ನ ತುಂಬಾ ಹೆಚ್ಚು ಹಚ್ಕೊಂಡು ಪ್ರೀತಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಇದೆ. ಸೊ ಐ ಹೇಟ್ ದಟ್ ಐ ಲವ್ ಯು ಅನ್ನುವಂಥದ್ದು ಇದೆ.
ಅವರಿಗೆ ನಿಮ್ಮನ್ನ ಪ್ರೀತಿಸೋದು ಇಷ್ಟ ಇಲ್ಲ, ಬಟ್ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಆ ಥರದ ಎನರ್ಜಿ. ಸೊ ಮೆಸೇಜಸ್ ಆಫ್ ಕ್ಲೋಜರ್ ನಾವು ವಾಟ್ ನೆಕ್ಸ್ಟ್. ಸೊ ಇವಾಗ ಮೆಸೇಜ್ ಮಾಡೋದು ಕೂಡ ಸ್ಟಾಪ್ ಆಗ್ಬಿಟ್ಟಿರಬಹುದು. ಸೊ ಮುಂದೇನು ಅನ್ನುವಂಥ ಯೋಚನೆ ಅವರಿಗೆ ಕಾಡ್ತಾ ಇದೆ. ಐ ಸ್ಟಿಲ್ ಲವ್ ಯು ಸೋ ಮಚ್, ಐ ರಿಯಲಿ ಮಿಸ್ ವಾಟ್ ವಿ ಹ್ಯಾಡ್. ಸೊ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಗೆಳೆತನ, ಬಾಂಧವ್ಯ, ಸ್ನೇಹ, ಸಲಿಗೆ ಎಲ್ಲಾನು ಮಿಸ್ ಮಾಡ್ತಿದ್ದಾರೆ ಅವರು. ಐ ಫೀಲ್ ಬ್ಯಾಡ್ಲಿ ಫಾರ್ ದ ವೇ ಐ ಟ್ರೀಟೆಡ್ ಯು, ಯು ಡಿಡ್ ನಾಟ್ ಡಿಸರ್ವ್ ದಟ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೊಂದ್ ಕಡೆ ಇದು ನಿಮ್ಮ ಎನರ್ಜಿನ ಅವರ ಎನರ್ಜಿನ ಅಂತ ನಿಮ್ಗೆ ಅನ್ನಿಸ್ಬೋದು. ಕೆಲವು ಸತಿ ಮಿರರಿಂಗ್ ಎನರ್ಜಿ ಇರುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಅವರು ನಿಮ್ಮನ್ನ ನಡೆಸ್ಕೊಂಡಿಲ್ಲ ಅನ್ನುವಂಥದ್ದು ಇದೆ. ಪೇರೆಂಟ್ಹುಡ್ ಅನ್ನುವಂಥದ್ದು ಇದೆ. ಪೇರೆಂಟ್ಸ್ ಆಗಿ ಕೂಡ ಎಲ್ಲೋ ಒಂದ್ ಕಡೆ ಸೋತಿದ್ದೀರಾ ಅನ್ನುವಂಥದ್ದು ಇದೆ. ದ ಟೈಮಿಂಗ್ ಜಸ್ಟ್ ವಾಸ್ ನಾಟ್ ರೈಟ್ ಫಾರ್ ಅಸ್. ಸರಿಯಾದ ಸಮಯ ಆಗಿರ್ಲಿಲ್ಲ ಅಷ್ಟೇ, ಅದು ನಮ್ಗೆ ಅದೊಂದು ಕೆಟ್ಟ ಸಮಯ ಆಗಿತ್ತು ಅಂತ ಹೇಳ್ತಿದ್ದಾರೆ. ಐ ಆಮ್ ಟ್ರೈಂಗ್ ನಾಟ್ ಟು ಲೂಸ್ ಫೇತ್ ಅಂತ. ಸೊ ಅವರಿಗೆ ಇನ್ನ ಭರವಸೆ ಕಳ್ಕೊಂಡಿಲ್ಲ ಅವರು. ಒಂದಲ್ಲ ಒಂದ್ ರೀತಿಯಲ್ಲಿ ಏನೋ ಒಂದು ಮ್ಯಾಜಿಕ್ ನಡೆದು ನೀವು ಅವರು ಒಂದಾಗ್ತೀರಾ ಅನ್ನುವಂಥ ಭರವಸೆಯಲ್ಲಿ ಇದ್ದಾರೆ. ಯು ಸ್ಟಿಲ್ ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಲವ್ ಅಂತ ಇದೆ. ಸೊ ಅವರ ಹೃದಯದ ಕೀನ ನೀವಿನ್ನ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅವರಿಗೆ. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಯು ಬಟ್ ಐ ಕೆನಾಟ್ ರೈಟ್ ನೌ ಬಿಕಾಸ್ ಆಫ್ ಮನಿ ಪ್ರಾಬ್ಲಮ್. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಆಸೆ ಇದೆ, ಮನಸ್ಥಿತಿ ಇದೆ. ಆದರೆ ಈಗ ನಾನು ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ನಿನ್ನ ಬಗ್ಗೆ ನಾನು ಕಾಳಜಿ ವಹಿಸೋದಕ್ಕಾಗೋದಿಲ್ಲ, ನನಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಯು ಆರ್ ರಿಯಲಿ ವೇರ್ ಮೈ ಸನ್ಶೈನ್ ಅಂಡ್ ಆಲ್ವೇಸ್ ಮೇಡ್ ಮೀ ಸ್ಮೈಲ್. ಸೊ ಅವರ ಜೀವನದ ಹೊಂಬೆಳಕು ನೀವಂತೆ. ಸೊ ಅವರ ಜೀವನದಲ್ಲಿ ನಗು ಅಂತ ಬರೋದೇ ನಿಮ್ಮನ್ನ ನೆನಪು ಮಾಡ್ಕೊಂಡಾಗ ಅಥವಾ ನಿಮ್ಮನ್ನ ನೋಡಿದಾಗ ಅಂತ ಹೇಳ್ತಿದ್ದಾರೆ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ. ನಾನು ಇಲ್ದಿರ ನೀನು ಹೇಗೆ ಇಷ್ಟು ಖುಷಿಯಾಗಿದ್ಯಾ ಅನ್ನೋ ಆಶ್ಚರ್ಯ ನಂಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಬೆಟರ್ ಪರ್ಸನ್ ಬಿಕಾಸ್ ಆಫ್ ಯು. ನಿಮ್ಮಿಂದ ಅವ್ರು ಇವತ್ತು ಒಬ್ಬ ಒಳ್ಳೆ ಬೆಟರ್ ಪರ್ಸನ್ ಆಗಿದಾರಂತೆ. ಇಟ್ ಮೇಕ್ ಮೀ ಹ್ಯಾಪಿ ಟು ಸಿ ಯು ಹೀಲ್. ಸೊ ನೀವು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡ್ರೆ ಅವರಿಗೆ ತುಂಬಾ ಖುಷಿ ಆಗತ್ತಂತೆ ನಿಮ್ಮನ್ನ ನೋಡಿದ್ರೆ. ಓಕೆ, ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಇಷ್ಟ ಬಂದಷ್ಟು ನಿಮ್ಮನ್ನ ನೀವು ಪ್ರೀತಿಸಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? 1 1 1 7 10 11 2 9 6 6 9 9 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಐ ವಿಶ್ ಐ ಹ್ಯಾಂಡಲ್ ಥಿಂಗ್ಸ್ ಡಿಫ್ರೆಂಟ್ಲಿ. ಬೇರೆ ರೀತಿಲೇ ನಾನು ಆ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು ಅಥವಾ ಸಿಚುವೇಶನ್ನ ಬೇರೆ ರೀತಿಲಿ ಹ್ಯಾಂಡಲ್ ಮಾಡಿದ್ರೆ ಸರಿ ಹೋಗ್ತಿತ್ತೇನೋ ಅಲ್ವಾ ಅಂತಿದ್ದಾರೆ. ಕನೆಕ್ಟ್ ವಿತ್ ಮೀ ಇನ್ 5D ಲೆವೆಲ್ ಅಲ್ಲಿ ನೀವು ಅವ್ರನ್ನ ಕನೆಕ್ಟ್ ಮಾಡ್ಬೇಕಂತೆ, ಸೋಲ್ ಲೆವೆಲ್ ಅಲ್ಲಿ. ಓಕೆ, ಇಫ್ ಐ ಕಮ್ ಬ್ಯಾಕ್ ಟು ಯು ನೌ ಐ ವುಡ್ ಜಸ್ಟ್ ಹರ್ಟ್ ಯು ಇವನ್ ಮೋರ್. ನಾನೀಗ ನಿನ್ ಜೀವನಕ್ಕೆ ವಾಪಸ್ ಬಂದ್ರು ಮೊದಲ್ಗಿಂತ ಹೆಚ್ಚು ನಿಂಗೆ ನೋವು ಕೊಡ್ತೀನಿ, ಹಾಗಾಗಿ ನಂಗೆ ಬರಕ್ ಇಷ್ಟ ಇಲ್ಲ ಅಂತಿದ್ದಾರೆ. ಐ ಶುಡ್ ಹ್ಯಾವ್ ಟೋಲ್ಡ್ ಯು ಹೌ ಐ ಫೆಲ್ಟ್ ಅಂತ. ಸೊ ಅವ್ರಿಗೆ ಈಗಲೂ ನಿಮ್ಮ ಬಗ್ಗೆ, ನಿಮ್ಮ ಮೇಲಿರುವಂಥ ಭಾವನೆ, ಒಪಿನಿಯನ್ ಬಗ್ಗೆ ಅವರಿಗೆ ಮಾತಾಡೋಕ್ಕೆ ಅಥವಾ ಪದಗಳಲ್ಲಿ ತಿಳಿಸೋದಕ್ಕೆ ಆಗಲ್ವಂತೆ. ಆಗದಿದ್ರೆ ಅವ್ರ ಮನೇಲಿ ಅವ್ರು ಇರಲಿ, ನಿಮ್ಮ ಮನೇಲಿ ನೀವಿರಲಿ. ಮಾತಾಡಲಿಲ್ಲ ಅಂದರೆ ಯಾವತ್ತು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಮನಸ್ಸು ಬಿಚ್ಚಿ ಮಾತಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಸರಿಪಡಿಸ್ಕೊಳ್ಬೇಕು. ಆಸ್ಕ್ ಫಾರ್ ಎ ಮಿರಾಕಲ್, ಡ್ರೀಮ್ ಬಿಗರ್, ಫೈಂಡ್ ಯುವರ್ ಇನ್ನರ್ ಸ್ಟ್ರೆಂತ್. ಸೊ ಏನಾದರೂ ಮಿರಾಕಲ್, ಚಮತ್ಕಾರ ಆಗುವಂಥ ರೀತಿಯಲ್ಲಿ ಆಸೆ ಪಡಿ, ದೊಡ್ಡ ದೊಡ್ಡ ಕನಸನ್ನ ಕಾಣಿ ಅಂತ ಹೇಳ್ತಿದ್ದಾರೆ. ಎಲ್ಲ ನನಸು ಮಾಡ್ಕೊಳ್ಳಿ ಅಂತ. ದ ಫೀಲಿಂಗ್ಸ್ ಓನ್ಲಿ ಗ್ರೋ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಈಚ್ ಡೇ, ಐ ಕ್ಯಾನಾಟ್ ಕಂಟ್ರೋಲ್ ಇಟ್ ಅಂತ. ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಭಾವನೆಗಳು ಜಾಸ್ತಿ ಆಗ್ತಾ ಇದೆ, ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಸೇಯಿಂಗ್ ಗುಡ್ ಬೈ ಟು ಯು ವಾಸ್ ದ ಹಾರ್ಡೆಸ್ಟ್ ಥಿಂಗ್ ಐ ಎವರ್ ಹ್ಯಾಡ್ ಟು ಡೂ.
ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ರಿಲೇಶನ್ಶಿಪ್ ಇಂದ ಬೋರ್ ಆಗ್ಬಿಟ್ಟಿರ್ಬೇಕು, ಹಾಗಾಗಿ ನಿಮ್ಗೆ ಗುಡ್ ಬೈ ಹೇಳಬೇಕು ಅಂತ ಅನ್ಕೊಳ್ತಿದ್ದಾರೆ, ಬಿಡ್ಬಿಡು ನನ್ನ ಅಂತ ಕೈ ಮುಗಿಬೇಕು ಅನ್ಕೊಂಡಿದ್ದಾರೆ, ಬಟ್ ಆಗ್ತಾ ಇಲ್ಲ. ಐ ನೀಡೆಡ್ ಟು ಯು ಸ್ಟಾಪ್ ಚೇಸಿಂಗ್ ಮೀ, ಐ ನೀಡ್ ಸ್ಪೇಸ್ ಅಂಡ್ ಟೈಮ್, ಸೊ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ನೀವು ಅವ್ರನ್ನ ಹುಡ್ಕೋದು, ಭೇಟಿ ಮಾಡೋದು, ಅವ್ರಿಗೋಸ್ಕರ ಅಲ್ದಾಡೋದು, ಫಾಲೋ ಮಾಡೋದು ಇದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅವ್ರನ್ನ ಟ್ರೇಸ್ ಮಾಡೋದು ಎಲ್ಲ. ಸೊ ಅವ್ರಿಗೆ ಟೈಮ್ ಬೇಕು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಅವರ್ ಕನೆಕ್ಷನ್, ನಮ್ಮಿಬ್ಬರ ಸಂಬಂಧನ ಅಥವಾ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನ ಅವರು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗ್ ಹೇಳ್ತೀನಿ ನೋಡಿ. ಟಂಟಡ 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 ಟಟ್ಟಳ ಟಂಟಳ ಟಂಟಂಟ ಹಾಡಿದೆ ಇದರಲ್ಲಿ. ಯಾವಾಡು ಟಂಟಡ 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 ಟಂಟಂಟ. ಹಾಡಿಗೆ ಅಪ್ನ ಬಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಯಾಕೆ ಅಂದ್ರೆ ಯೂಟ್ಯೂಬ್ ಅವರು ಕಾಪಿರೈಟ್ ಕ್ಲೈಮ್ ಅಂತ ಹಾಕ್ಬಿಡ್ತಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಲವ್. ಸೊ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಇದೆಯಂತೆ. ಎಲ್ಲ ಸಾಧನೆ ನೀವು ಮಾಡಿದ್ರೆ ಅವರಿಗೆ ಹೆಮ್ಮೆ ಬರ್ದಿರ ಇನ್ನೇನು ಎಮ್ಮೆನ ಬತ್ತೈತೆ. ಯು ಡಿಸರ್ವ್ ಸಮ್ ಒನ್ ಬೆಟರ್ ದೆನ್ ಮೀ, ಬಟ್ ಸ್ಟಿಲ್ ಅವ್ರಿಗೆ ಗೊತ್ತಿದೆ ಅವ್ರಿಗಿಂತ ಬೆಟರ್ ಪರ್ಸನ್ ಅನ್ನ ನೀವು ಡಿಸರ್ವ್ ಮಾಡ್ತೀರಾ ಅಂತ, ಆದ್ರೂ ಅವರಿಗೆ ಅದು ಇಷ್ಟ ನೀವು ಅಂದ್ರೆ. ಬುಧವಾರ ಇಂಪಾರ್ಟೆಂಟ್, ವೆಡ್ನಸ್ಡೇ 4ನೇ ತಾರೀಕು ಅಂತಿದ್ದಾರೆ. 4ನೇ ತಾರೀಕು 4 ನಂಬರ್ ಗೊತ್ತಿಲ್ಲ. ಐ ವಾಂಟ್ ಟು ಟಾಕ್ ಟು ಯು ಅಗೈನ್ ಅಂಡ್ ಮೇಕ್ ಥಿಂಗ್ಸ್ ಬೆಟರ್ ಬಿಟ್ವೀನ್ ಅಸ್, ಬಟ್ ಸೊ ಮಾತಾಡಿ ಎಲ್ಲ ಸರಿಪಡಿಸ್ಕೊಳ್ಬೇಕು, ಬೆಟರ್ ಆಗ್ಬೇಕು ಅನ್ನೋದು ಅವ್ರಿಗಿದೆ. ಆದರೆ ಏನೋ ತಡೀತಾ ಇದೆ ಅವ್ರನ್ನ. ಏನ್ ತಡೀತಾ ಇದೆ? ಐ ಆಮ್ ರನ್ನಿಂಗ್ ಅಂಡ್ ಹೈಡಿಂಗ್ ಬಿಕಾಸ್ ಐ ಜಸ್ಟ್ ಕೆನಾಟ್ ಹ್ಯಾಂಡಲ್ ದ ಟ್ರೂತ್ ರೈಟ್ ನೋ. ಅವರು ನಿಮ್ಮಿಂದ ದೂರ ಓಡ್ತಿದ್ದಾರೆ, ನಿಮ್ ಕೈಗೆ ಸಿಗ್ತಿಲ್ಲ, ಮತ್ತೇನು ಸತ್ಯ ಹೇಳ್ತಿಲ್ಲ. ಯಾಕೆಂದ್ರೆ ಏನೋ ಒಂದು ನೀವು ಒಪ್ಕೊಳ್ಳೋದಕ್ಕಾಗದೇ ಇರುವಂತ ಸತ್ಯ ಇದೆ ಅಲ್ಲಿ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ ಇದೆ. ಸೊ ಅವರು ಏನೋ ಮಾತಾಡಿ ತಪ್ಪು ಮಾಡಿದ್ದಾರೆ, ಆ ಮಾತುಗಳನ್ನೆಲ್ಲ ನಾನು ವಾಪಸ್ ತಗೊಳಕ್ಕಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಈಗ ವಾಪಸ್ ತಗೊಳಕ್ ಆಗಲ್ಲ ನಾನು ಅಂತಿದ್ದಾರೆ. ದ ಸೈನ್ಸ್ ಅಂಡ್ ಬ್ಲಿಂಕಿಂಗ್ ಲೈಟ್ಸ್ ಆರ್ ಮೀ ಅಂತ ಇದೆ. ಸೊ ನಿಮ್ಮ ಪರ್ಫ್ಯೂಮ್ ಮತ್ತೆ ಡಿಸ್ಕೋಟೆಕ್ ಅಲ್ಲಿ ಏನು ಬ್ಲಿಂಕಿಂಗ್ ಲೈಟ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರು, ಡ್ರಿಂಕ್ಸ್ ಮಾಡಿದ್ರು ಗೊತ್ತಿಲ್ಲ, ಅದೆಲ್ಲ ಅವರಿಗೆ ನೆನಪಿಗೆ ಬರ್ತಿದೆ ಅಂತ ಇದೆ. ಪ್ಲೀಸ್ ಡೋಂಟ್ ಟೇಕ್ ವಾಟ್ ಹ್ಯಾಪನ್ ಪರ್ಸ್ನಲಿ, ಇಟ್ಸ್ ಮೈ ಫಾಲ್ಟ್, ಇಟ್ಸ್ ನಾಟ್ ಯು ಅಂತ ಇದೆ. ಏನೇನ್ ನಡೀತಾ ಅದನ್ನೆಲ್ಲ ನಿಂದು ಅಂತ ಪರ್ಸ್ನಲ್ ಆಗಿ ತಗೊಂಬೇಡ, ನಂದೇ ತಪ್ಪಿದ್ದಿದ್ದು ಅಂತ ಹೇಳ್ತಿದ್ದಾರೆ. ಐ ಡ್ರೀಮ್ ಆಫ್ ಯು ಮೀ ಲವ್ ಅಂತ ಇದೆ. ಸೊ ನೀವು ಅವರಿಗೆ ಪ್ರೀತಿ ಕೊಡ್ತೀರಾ, ಪ್ರೀತಿಸ್ತೀರಾ ಅಂತ ಕನಸು ಕಾಣ್ತಿದ್ದಾರೆ. ನಿಮ್ಮ ಪ್ರೀತಿಯ ಕನಸಿನಲ್ಲಿ ಅವರು ಇದ್ದಾರೆ. ಐ ವಾಸ್ ಸೆಲ್ಫಿಶ್, ಇಮ್ಮೆಚೂರ್ ಅಂಡ್ ಓನ್ಲಿ ಲುಕಿಂಗ್ ಔಟ್ ಫಾರ್ ಮೈ ಬೆಸ್ಟ್ ಇಂಟ್ರೆಸ್ಟ್. ಸೊ ಅವರಿಬ್ಬರ ತಮ್ಮ ಸ್ವಂತ ಬೆಸ್ಟ್ ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಹಾಗಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರ ಹತ್ರ ಏನು ಉಳಿದಿಲ್ಲ. ಐ ಫೀಲ್ ವೀಕ್ ಅಂಡ್ ಲ್ಯಾಕ್ ಆಫ್ ಕಾನ್ಫಿಡೆಂಟ್, ಐ ಕೆನಾಟ್ ಬಿ ವಾಟ್ ವಿ ನೀಡ್. ಸೊ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ತುಂಬಾ ಲೀಕ್ ಅಂತ ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು ಅವರಿಗೆ ಈಗ ಕೊಡಕ್ ಆಗೋದಿಲ್ಲ. ಐ ಪುಶ್ಡ್ ಯು ಅವೇ ಬಿಕಾಸ್ ಐ ವಾಸ್ ಕನ್ಫ್ಯೂಸ್ಡ್ ಅಬೌಟ್ ಹೌ ಐ ವಾಸ್ ಫೀಲಿಂಗ್. ಸೊ ನಿಮ್ಮನ್ನ ದೂರ ಮಾಡಿದ್ರು ಯಾಕೆ ಅಂದ್ರೆ ಅವರಿಗೆ ಕನ್ಫ್ಯೂಷನ್ ಇತ್ತು, ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಅವ್ರಿಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಐ ಆಮ್ ಟೈರ್ಡ್, ಐ ಹ್ಯಾವ್ ಬಿನ್ ಫೈಟಿಂಗ್ ಎ ಬ್ಯಾಟಲ್ ಬಟ್ ಐ ಕೆನಾಟ್ ವಿನ್ ಅಂತ. ಸೊ ಅವರು ತುಂಬಾ ಜಗಳ ಮಾಡ್ತಿದ್ದಾರೆ ನಿಮ್ಗೋಸ್ಕರ, ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ, ಬಟ್ ಎಲ್ಲೋ ಒಂದ್ ಕಡೆ ಸೋಲ್ತಿದ್ದಾರೆ, ಅವ್ರಿಗೆ ಗೆಲ್ಲೋದಕ್ಕಾಗ್ತಾ ಇಲ್ಲ. ಜಸ್ಟ್ ಪ್ರಿಟೆಂಡ್ ಅಂಡ್ ಜಸ್ಟ್ ಗೋ ವಿತ್ ವಾಟ್ ಫೀಲ್ ಈಸಿ ಅಂಡ್ ಕಂಫರ್ಟಬಲ್. ಐ ಆಮ್ ನಾಟ್ ರೆಡಿ ಟು ಚೇಂಜ್ ಜಸ್ಟ್ ಎಟ್ ಅಂತ ಇದೆ. ಸದ್ಯಕ್ಕೆ ಅವ್ರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ.
ಯಾವುದು ಅವರಿಗೆ ಕಂಫರ್ಟ್ ಆಗಿ ಇಲ್ಲ, ಈಸಿಯಾಗಿ ಇಲ್ಲ ಅವರಿಗೆ. ಅವ್ರನ್ನ ಅವರು ಈಗ ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅವ್ರು ಬದಲಾಗಲ್ಲ ಅಷ್ಟೇ. ಐ ರಿಯಲೈಸ್ ನೌ ಹೌ ಮಚ್ ಐ ಹರ್ಟ್ ಯು. ಅವ್ರಿಗೆ ಯಾರೋ ನೋವು ಮಾಡಿರ್ಬೇಕು, ಅದಕ್ಕೆ ಈಗ ಅವರಿಗೆ ಅರ್ಥ ಆಗ್ತಿದೆ ಅವ್ರು ನಿಮ್ಗೆ ಎಷ್ಟು ನೋವು ಮಾಡಿದ್ರು ಅಂತ. ಪ್ಲೀಸ್ ಫರ್ಗಿವ್ ಯುವರ್ ಸೆಲ್ಫ್, ಡೋಂಟ್ ಹರ್ಟ್ ಯುವರ್ ಸೆಲ್ಫ್. ಎಲ್ಲೋ ಒಂದ್ ಕಡೆ ನಿಮಗ್ ನೀವು ಶಿಕ್ಷೆ ಕೊಟ್ಕೊಳ್ತಿದ್ದೀರಾ ಅಂತ ಅನ್ಸುತ್ತೆ. ನಿಮಗ್ ನೀವು ಶಿಕ್ಷೆ ಕೊಟ್ಕೊಳ್ಬೇಡಿ ಅನ್ನುವಂಥದ್ದು ಇದು. ಲೈಯಿಂಗ್ ವಾಸ್ ಜಸ್ಟ್ ಈಸಿಯರ್ ಫಾರ್ ಮೀ ದೆನ್ ಟೆಲಿಂಗ್ ಯು ದ ಟ್ರೂತ್. ಸೊ ಸತ್ಯ ಹೇಳೋದ್ಕಿಂತ ಸುಳ್ಳು ಹೇಳೋದು ಸುಲಭ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ನಿಂಗೆ ಹೆಚ್ಚು ಸುಳ್ಳೆ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ದ ಬೆಸ್ಟ್ ಲವ್ ಸ್ಟೋರಿ ಈಸ್ ಅಸ್ ಅಂತ ಇದೆ. ಸೊ ನಿಮ್ಮಿಬ್ಬರ ಲವ್ ಸ್ಟೋರಿ ದ ಬೆಸ್ಟ್ ಲವ್ ಸ್ಟೋರಿ ಅಂತ ಅವ್ರಿಗೆ ಅನ್ಸುತ್ತಂತೆ. ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಅಂತ ಇದೆ. ಸೊ ಕಲ್ಲಿನ ಮೇಲೆ ಏನು ಇನ್ನ ರೀತಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸಾಕಷ್ಟು ಪೆಟ್ಟಿಂದ ಒಂದು ಸುಂದರವಾದ ಶಿಲೆ ಆಗ್ಬಹುದು, ಬಟ್ ಏನು ಒಂದ್ ರೀತಿ ಅವ್ರ ಮನ್ಸು ಕಲ್ ಬಂಡೆ ತರ ಆಗ್ಬಿಟ್ಟಿದೆ. ಒಂದು ಎಂಡಿಂಗ್ ಬರುತ್ತೆ ಅಂತ ಕಾಯ್ತಿದ್ದಾರೆ, ಕನ್ಕ್ಲೂಷನ್ ಆರ್ ವಿತ್ ಇನ್ ರೀಚ್. ಸೊ ಅವ್ರ ಮನ್ಸೊಳಗೆ ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದಾರೆ. ಫಾರ್ ಎವರ್ ಅಂಡ್ ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಇನ್ ಸೋ ಮಚ್ ಪೇನ್ ಅಂತ. ಸೊ ತುಂಬಾ ನೋವಲ್ಲಿ ಇದಾರಂತೆ. ಕಂತೆ ಅಯ್ಯೋ ಯಾಕಿದು ತಿರ್ಕೊಡ್ತೀನಿ. ಓಕೆ, ಐ ಆಮ್ ಸಾರಿ ಕೇಳ್ತಿದ್ದಾರೆ, ಬಟ್ ಅವ್ರಿಗೆ ಸಾರಿ ಕೇಳೋಕ್ ಕಷ್ಟ ಆಗ್ತಾ ಇರಬಹುದು. ಹಾಗಾಗಿ ಸೊ ತುಂಬಾ ಕ್ಲೋಸ್ ಅಲ್ಲಿ ಹತ್ತಿರದಲ್ಲೇ ಇದ್ದೀರಾ, ನಿಮ್ಮ ಗೋಲ್ನ ರೀಚ್ ಮಾಡ್ತೀರಾ. ಐ ಥಿಂಕ್ ಸೊ ಎಸ್ ಅಂತ ಹೇಳ್ತಿದ್ದಾರೆ. ಮತ್ತೆ ಸೊ ನೋ ಥಿಂಗ್ ವಿಲ್ ಕಮ್ ಫಾರ್ ದಿಸ್ ಸಿಚುವೇಶನ್. ಈ ಸಿಚುವೇಶನ್ ಇಂದ ಯಾರಿಗೂ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ. ನೆವರ್ ಸ್ಟಾಪ್ ಡ್ರೀಮಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಕನಸು ಕಾಣೋದನ್ನ ಯಾವಾಗೂ ನಿಲ್ಲಿಸ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ಲೈಫ್ ಇಸ್ ಮ್ಯಾಜಿಕಲ್ ಅಂತ ಹೇಳ್ತಿದ್ದಾರೆ. ಸೊ ಲೈಫ್ ಮ್ಯಾಜಿಕಲ್ ಆಗಿ ಬದಲಾಗತ್ತೆ ಅಂತ. ಪ್ರಾಸ್ಪರಿಟಿ ಅಹೆಡ್ ಅಂತ ಇದೆ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಏನೋ ಒಂದಷ್ಟಿದೆ, ಫೈನಾನ್ಷಿಯಲಿ ಅವರು ಚೆನ್ನಾಗಿ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಲುಕ್ ಅಟ್ ಬಿಗ್ ಪಿಕ್ಚರ್ ಅಂತ ಹೇಳ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಅಂತ. ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ನಿಮ್ಗೆ, ನಿಮ್ಮ ಲವರ್ ನಿಮ್ಗೆ, ನಿಮ್ಮ ಪ್ರೇಮಿ ನಿಮ್ಗೆ, ನಿಮ್ಮ ಎಕ್ಸ್ ನಿಮ್ಗೆ, ಅಥವಾ ನಿಮ್ಮ ಫ್ಯೂಚರ್ ಪರ್ಸನ್ ನಿಮ್ಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಂಡ್ರೆ ಇಷ್ಟ ಬಂದಷ್ಟು ನಿಮ್ಮ ಜೀವನನ ನೀವು ಪ್ರೀತಿಸಿ. ಸೊ ಲವರ್ ಎಲ್ಲ ಆಮೇಲೆ ಫಸ್ಟ್ ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಡಿಯರ್ ವಂಡರ್ಫುಲ್ ಸೆಲ್ಫ್ ಆಗಿ ಬದಲಾಗಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.